ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ನಿಮ್ಮ ಆಟ ನಡೆಯುವುದಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಇನ್ನೂ ಪ್ರಬಲವಾಗಿದೆ. 93ರ ಹರಿಯದಲ್ಲೂ ಹೋರಾಟದ ಹಾದಿ ಬಿಡದ ಎಚ್.ಡಿ. ದೇವೇಗೌಡರ ಘರ್ಜನೆ. ರಾಜ್ಯ ಸಂಪತ್ಭರಿತವಾಗಿದೆ, ಆದರೆ ರಾಜ್ಯದಲ್ಲಿ ಬ್ರೋಕರ್ಗಳ ಆಡಳಿತ ನಡೆಯುತ್ತಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕುಟುಂಬವನ್ನ ಮುಗಿಸುತ್ತೇವೆ ಎನ್ನುವವರ ಕನಸು ನನಸಾಗುವುದಿಲ್ಲ. ರಾಜಕೀಯ ದ್ವೇಷದಿಂದ ಕೇಸ್ ಹಾಕಿ ಹೆದರಿಸಲು ಸಾಧ್ಯವಿಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ನಮ್ಮಲ್ಲೇ ಉಂಡು ತಿಂದು ಟಿಕೆಟ್ ಪಡೆದು ಸ್ಪರ್ಧಿಸಿ ನಮ್ಮ ಕಾರ್ಯಕರ್ತರ ಶ್ರಮದಿಂದ ಆಯ್ಕೆಯಾಗಿ ದ್ರೋಹ ಬಗೆದು ಹೋದರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷವು ಹಾಸನದಲ್ಲಿ ನಡೆಸಿದ 2 ಸಮಾವೇಶಗಳಿಗೆ ಜೆಡಿಎಸ್ ಪಕ್ಷ ಈ ಬೃಹತ್ ಜನಸಾಗರದ ಮೂಲಕ ತಕ್ಕ ಉತ್ತರ ನೀಡಿದೆ. ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಇನ್ನೂ ಪ್ರಬಲವಾಗಿದೆ ಎಂಬುದನ್ನು ರಾಷ್ಟ್ರಕ್ಕೂ ಹಾಗೂ ರಾಜಕೀಯ ಎದುರಾಳಿಗಳಿಗೂ ತಿಳಿಸಬೇಕಿದೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದರು. ಜೆಡಿಎಸ್ ಬೃಹತ್ ಸಮಾವೇಶದಲ್ಲಿ ಜಿಲ್ಲೆಯ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಲಕ್ಷಾಂತರ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು 2 ಸಭೆ ಮಾಡಿ ರೇವಣ್ಣ ಅವರ ನಾಯಕತ್ವವನ್ನು ನಾಶ ಮಾಡಲು ಯತ್ನಿಸಿದರೆ ಅದಕ್ಕೆ ಈ ಸಮಾವೇಶವೇ ಉತ್ತರವಾಗಿದೆ. ಜನರೇ ನಮ್ಮ ಶಕ್ತಿ, ಕಾರ್ಯಕರ್ತರೇ ನಮ್ಮ ಅಸ್ತ್ರ. ಆರೋಗ್ಯ ಸಮಸ್ಯೆಯ ನಡುವೆಯೂ ಹೋರಾಟದ ಧ್ವಜ ಕೈಬಿಟ್ಟಿಲ್ಲ. ನನಗೆ 2 ತಿಂಗಳ ಹಿಂದೆ ಕಿಡ್ನಿ ಫೇಲ್ ಆಗಿದೆ. ವಾರಕ್ಕೆ 3 ದಿನ ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿದ್ದೇನೆ. ಆದರೂ ಈ ನೆಲದ ಜನರ ಪ್ರೀತಿ ನನಗೆ ಜೀವಶಕ್ತಿ ನೀಡುತ್ತಿದೆ. 1962ರಿಂದ ಜನರು ಬೆಳೆಸಿದ ದೇವೇಗೌಡನು ಹಳ್ಳಿಯ ರೈತನ ಮಗನಾಗಿ ಈ ದೇಶದ ಪ್ರಧಾನಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಇಡೀ ಭಾರತದಲ್ಲಿ ಯಾರಿಗೂ ಅನ್ಯಾಯವಾಗಲು ಬಿಡಲಿಲ್ಲ. 93 ವರ್ಷ ವಯಸ್ಸಾದರೂ ನನ್ನ ಆತ್ಮ ಸ್ವಚ್ಛವಾಗಿದೆ. ಯಾರ ಹಂಗಿಗೂ ತಲೆಬಾಗಿಲ್ಲ, ಮುಂದೆಯೂ ಬಾಗುವುದಿಲ್ಲ. ದುಡಿದು ಬದುಕಿದ್ದೇನೆ, ಕಷ್ಟಪಟ್ಟು ರಾಜಕೀಯ ಮಾಡಿದ್ದೇನೆ ಎಂದು ಹೇಳಿದರು. ಇವತ್ತು ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಸ್ವಲ್ಪ ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಏನೇನು ಮಾಡಿದ್ರು ಅದನ್ನು ಯಾವ ರೀತಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಂಠ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಬ್ಬ ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು. ಈ ಒಂದು ಯಾವ ಮೆಲಾಡಿಯ ಬೆಳೆದಿರೋ 900 ಕೋಟಿ ರೂಪಾಯಿ ಮೆಲಾಡಿ ನರೇಂದ್ರ ಮೋದಿ ಅವರು ಇದಕ್ಕಿಂತ ಇನ್ನೂ ಒಂದು ಹೆಚ್ಚಿಸಿದರು. ಅವತ್ತು ಅವತ್ತೇ ಯಾವ ನರೇಂದ್ರ ಮೋದಿ ಅವರು ಅವುಗಾಗಿ ಹೇಳ್ತಾರೆ, ನರೇಂದ್ರ ಮೋದಿ ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸಾಕು ಹೋಗಿದೆ. ಒಂದು ಕಡೆ ಓಟ್ ಚೋರಿ ಹೇಳಿ ಆ ಓಟ್ ಚೋರಿ ಹೇಳಿ ಬಂದ್ರೆ ಅವರು राज्य
पूरे ಇಲ್ಲಿ ಹೇಗೆ ನಡೀತಾ ಇದೆ ಪ್ರೈಸ್ ರೇವುಗಳು ಅರೆಸ್ಟ್ ಮಾಡೋದಕ್ಕೆ ಅವ್ರ ಕುಟುಂಬದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಪ್ರೈಸ್ ಹೇಳ ಇಲ್ಲಿ ಯಾವ್ಯಾವ ಏನು ನಡೆದಿದೆ ಹೇಳ ಈ ಮಾಲಿನ್ಯ ಇಡೀ ರಾಜ್ಯದಲ್ಲಿ ಏನೇನು ನಡೆದಿದೆ ನಾವು ಹೇಳಬಲ್ಲಿದ್ದೇವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ಆದರೆ ಬ್ರೋಕರ್ಗಳು, ಲಂಚಕೋರರು ಸರ್ಕಾರವನ್ನ ಹಿಡಿದಿದ್ದಾರೆ. ರೈತರ ಬದುಕಿನೊಂದಿಗೆ ಚೆಲ್ಲಾಟ ನಡೆಯುತ್ತಿದೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ಕಳೆದ 2.5 ವರ್ಷಗಳಿಂದ ನಡೆಯುತ್ತಿರುವ ನಾಟಕವನ್ನ ಜನ ನೋಡುತ್ತಿದ್ದಾರೆ. ಸರ್ಕಾರಕ್ಕೆ ಸ್ಪಷ್ಟ ದಿಕ್ಕಿಲ್ಲ, ಅಭಿವೃದ್ಧಿಯ ಚಿಹ್ನೆಯೂ ಕಾಣುತ್ತಿಲ್ಲ ಎಂದರು. ಹಾಸನದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರು ಕಾರ್ಯಕ್ರಮ ನಡೆಸಿದರೂ ಜಿಲ್ಲೆಗೆ ಏನು ಕೊಡುಗೆ ನೀಡಿದ್ದಾರೆ ಎಂಬುದನ್ನು ಜನ ಪ್ರಶ್ನಿಸುತ್ತಿದ್ದಾರೆ. 2,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಅದರ ಬಗ್ಗೆ ಚಿಂತೆ ಇಲ್ಲ. ರೈತರು ಅಹಿಂದ ವರ್ಗದವರು ಅಲ್ಲವೇ? ಅಹಿಂದ ಹೆಸರಿನಲ್ಲಿ ಜನರಿಗೆ ದ್ರೋಹ ಮಾಡಲಾಗುತ್ತಿದೆ. ರೈತರು ಬೆಳೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ ನಂತರ ಖರೀದಿ ಕೇಂದ್ರ ತೆಗೆಯುವುದು ಯಾವ ನ್ಯಾಯ? ಇದು ರೈತ ವಿರೋಧಿ ಆಡಳಿತ ಎಂದು ಹೇಳಿದರು. ಇವತ್ತು ಈ ಒಂದು ವೇದಿಕೆ ಸಂಪೂರ್ಣ ತುಂಬಿರ್ತಕ್ಕಂಥದ್ದೇನಿದೆ. ಇವತ್ತು 2.5 ಲಕ್ಷ ಜನ ಸ್ವಯಂ ನೀವೇ ಈ ಸಭೆಯಿಂದ ಯಶಸ್ವಿಗೊಳಿಸಬೇಕು ಅಂತ ಏನು ಬಂದ್ರಿ. ಇದು ಕೇವಲ ಹಾಸನ ಜಿಲ್ಲೆಯ ಜನ ಬಂದಿರತಕ್ಕಂಥ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಪಕ್ಷದವರು ಸಭೆ ಮಾಡಬೇಕು ಅಂದ್ರೆ 7-8 ಜಿಲ್ಲೆಗಳ ಜನ ಕರಬೇಕು. ಅವರು ಸರ್ಕಾರದ ಅಧಿಕಾರಿಗಳನ್ನು ದುರುಪಯೋಗಪಡಿಸಬೇಕು. ನಾನು ಈ ವೇದಿಕೆ ಮುಖಾಂತರ ಸರ್ಕಾರದ ರಾಜ್ಯದ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ, ಎಚ್ಚರಿಕೆ ಕೊಡ್ತೇನೆ. ಬಹುಶಃ ಈಗ 3-4 ದಿನಗಳ ಹಿಂದೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಬಿತ್ತರಿಸಿರ್ತಕ್ಕಂಥ ಒಂದು ವರದಿ ನೋಡಿದೆ. ಈ ರಾಜ್ಯದ ಒಬ್ಬ ನಿವೃತ್ತ ನೀರಾವರಿ ಅಧಿಕಾರದಲ್ಲಿದ್ದಾಗ ಕೆಲವು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಕಾನೂನುಬಾಹಿರವಾಗಿ ತೀರ್ಮಾನ ತೆಗೆದುಕೊಂಡಿದ್ದರು. ಮೊನ್ನೆ ಕೋರ್ಟ್ ಆದೇಶ ಆಗಿದೆ, 4 ವರ್ಷಗಳ ಸಜೆ ಅಂತ ಹೇಳಿ. ಈ ಉದಾಹರಣೆಯನ್ನ ಈ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ. ಸನ್ಮಾನ್ಯ ದೇವೇಗೌಡರು ಏನೋ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ವೀರಪ್ಪನವರ ಹಿಡಿಲಿಕ್ಕೆ ಹೋದಂತ ಪೊಲೀಸ್ನವರಿಗೆ ಉಡುಗೊರೆ ಕೊಟ್ಟಿದ್ದು ನಂತರ ಇವತ್ತು ನಮ್ಮೆಲ್ಲ ಪೇಪರ್ ಬಂದಿದೆ. ದೇವೇಗೌಡರು ನೋವಿಂದ ಹೇಳ್ತಾ ಇದ್ದಾರೆ, 30 ಲಕ್ಷ ರೂಪಾಯಿಗಳು ಉಡುಗೊರೆ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ನಡೆಸಿದ್ದೀರಿ ತನಿಖೆ ನಾನು ಕಾಣದೇ ಇಲ್ಲ. ಇವತ್ತು ಪೊಲೀಸ್ ಅಧಿಕಾರಿ, ಹಿರಿಯ ಅಧಿಕಾರಿ, ನಾನು ಸಿದ್ದರಾಮಯ್ಯ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೇ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟೆ. ಮುಖ ಕೇಳಿದೆ, ನಿಮ್ಮ ಅಧಿಕಾರದಲ್ಲಿ ಇಟ್ಟಂತ ಅಧಿಕಾರಿಗಳು ಯಾವ ಇರುವಾದ ಸಾಧನೆ ಇರುವಾದ ಹತ್ರ ಒಂದು ಬಸ್ನಲ್ಲಿ ಯಾರೊಬ್ಬ ವ್ಯಾಪಾರಿ, ಚಿನ್ನದ ವ್ಯಾಪಾರಿ ಚಿನ್ನ ಮಾರಾಟ ಮಾಡಿ 3 ಕೋಟಿ ಹಣ ತೆಗೆದುಕೊಂಡು ಬಸ್ಸಲ್ಲಿ ಹೋಗ್ತಿದ್ರೆ ದರೋಡ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ದಾರಿ ತಪ್ಪಿ ಮುಂಚೆ ಸರಿಪಡಿಸ್ಬಿಡಿ ಅಂದ್ರೆ ಮೊನ್ನೆ ಏನಾಯ್ತು? ಹಿರಿಯ ಅಧಿಕಾರಿ, ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಾಯ್ತು ಚರ್ಚೆ. ಇದು ನಿಮ್ಮ ಆಡಳಿತ, ಪರಿಶುದ್ಧವಾದ ಆಡಳಿತ. ದೇವರಾಜ ದಾಖಲೆನ ಮುರಿದು ಹೊರಟಿದ್ದಾರೆ. ಏನ್ ದಾಖಲೆ ಮುರಿದಿದ್ದೀರಿ? ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೆ, ಇಲ್ಲಿ ಅಲ್ಪಸಂಖ್ಯಾತ ಬಂದವರು ಬೆಳಿಗ್ಗೆ ಬಂದು ಹೋಗಿರ್ಬೋದು, ಬಹಳ ಜನ ಬಂದಿದ್ದೀರಿ. ನಾನು ಬರಬೇಕಾದ್ರೆ ನೋಡಿದೆ, ನಾನು ಯಾವುದೇ ಪಕ್ಷಕ್ಕೆ ಶಾಸಕ ಪಾಪ ಅಲ್ಪಸಂಖ್ಯಾತರಿಗೆ ಹೇಳ್ತೀನಿ, ಅಲ್ಲೆಲ್ಲ ಬೆಂಗಳೂರು ನಗರದಲ್ಲಿ ತಣಿಸಿದ್ರ ಯಾವ ಇನ್ನೊಂದು ಹೋಗಿ
ಅಲ್ಲಿ ಶಾಸಕರು ಪಾಪ ಇಲ್ಲಿ ಜಿಲ್ಲಾ ಮಂತ್ರಿಗಳು ಈಗಾಗಲೇ 3-4 ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಆ ಶಾಸಕರಿಗೆ ಆ ಮಂತ್ರಿಗಳಿಗೆ ಗೊತ್ತಾಗಿಲ್ಲ ಇವರೆಲ್ಲ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿ. ಈ ವರ್ಷ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ 8 ಡಿಗ್ರಿ 9 ಡಿಗ್ರಿ ಚಳಿ, ಮಕ್ಕಳು ಮಲಗಲಿಕ್ಕಾಗಲ್ಲ. ಅವ್ರನ್ನ ಏಕಾಏಕಿ ಆ ತಣಿಸಂದ್ರ ಹೋಗಿರೋ ಗ್ರಾಮದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಆ ಮನೆಗಳನ್ನ ಕೆಡೋದ್ರ ಅದು ನೋಡ್ಬಿಟ್ರೆ ಯಾವುದೋ ಸಿರಿಯಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಉತ್ತರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ರೀತಿ ಇಲ್ಲೇ ಬಾಂಬ್ ಹಾಕಿದ್ದಾರೆ ಅಂತಕ್ಕಂಥ ರೀತಿ ಚಿತ್ರಣ ತೋರಿಸ್ತಾರೆ ನಮ್ಮ ಮಾಧ್ಯಮ ಸ್ನೇಹಿತರು. ಇದನ್ನು 10 ದಿವಸದಲ್ಲಿ ಮನೆ ಕೊಡ್ತೀವಿ, 2 ದಿವಸದಲ್ಲಿ ಮನೆ ಕೊಡ್ತೀವಿ. ಎಷ್ಟು ದಿವಸ ಆಯ್ತು ಮನೆ ಕೊಟ್ರ? ಅಲ್ಪಸಂಖ್ಯಾತ ಬಂಧುಗಳು, ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡ್ತಾರೆ, ನಿಮ್ಮ ಕುಟುಂಬದ ಸಣ್ಣ ಮಕ್ಕಳನ್ನ ಆ ಚಳಿ ಒಳಗೆ ಗಮನಿಸಬೇಕಾದ ಪರಿಸ್ಥಿತಿ ತರುವಂತದ್ದು ಜನತಾದಳ ಮುಸಲ್ಮಾನ್ ಬಂಧು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾತನಾಡಿ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕುಟುಂಬವನ್ನ ಮುಗಿಸುತ್ತೇವೆ ಎನ್ನುವವರ ಕನಸು ನನಸಾಗುವುದಿಲ್ಲ. ರಾಜಕೀಯ ದ್ವೇಷದಿಂದ ಕೇಸ್ ಹಾಕಿ ಹೆದರಿಸಲು ಸಾಧ್ಯವಿಲ್ಲ. ಕಾಂಗ್ರೆಸ್ ನಿರ್ನಾಮ ಈ ಸಮಾವೇಶದಿಂದಲೇ ಆರಂಭವಾಗಿದೆ. ಬಿಜೆಪಿ ಒಬ್ಬರನ್ನು ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ಲೋಕಸಭೆ ಚುನಾವಣೆ, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಯಾರ ಜೊತೆ ಇದ್ದರು? ನಿಮ್ಮ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆಯಲ್ಲಿ ಯಾವ ಪಕ್ಷದಲ್ಲಿದ್ದಾರೆ? ನಮ್ಮನ್ನ ತೆಗೆಯುತ್ತೇನೆ ಅಂದರೆ ಮುಂದೆ ನೀವೇ ಅನುಭವಿಸುತ್ತೀರಾ? ನಾನು ಅವರ ಪಕ್ಷದ ಮುಖಂಡರಿಗೆ ಬಿಡುತ್ತೇನೆ. ನಾನು ಒಬ್ಬನನ್ನು ಸಾಕಿಕೊಂಡಿದ್ದೆ, ದುಡ್ಡು ಕೊಟ್ಟು 3 ಬಾರಿ ಗೆಲ್ಲಿಸಿಕೊಂಡು ಬಂದೆ. ದೇವೇಗೌಡರ ಮಾತು ಕೇಳದೆ ಆ ಗಿರಾಕಿಗೆ ಟಿಕೆಟ್ ಕೊಟ್ಟೆ. ದೇವೇಗೌಡರನ್ನು ಕೂರಿಸಿಕೊಂಡು ದೇವೇಗೌಡರ ಹೆಸರು ಹೇಳಿದ್ರೆ ವೋಟು ಹಾಕಲ್ಲ, ದುಡ್ಡು ಕೊಟ್ಟರೆ ಮಾತ್ರ ವೋಟು ಹಾಕ್ತಾರೆ ಅಂತಾರೆ. ಗಿರಾಕಿ ಏನೋ ತಿಳಿದುಕೊಂಡಿದ್ದಾನೆ. ದೇವೇಗೌಡರು ನಮ್ಮ ತಂದೆ ತಾಯಿ ಕಣ್ಣೀರು ಹಾಕಿಸಿದವರು, ಅವರ ಮುಂದಿಗೆ ಅನುಭವಿಸುವ ಟೈಮ್ ಬರುತ್ತದೆ ಎಂದು ಹೇಳಿದರು. ಕುಡಿಯುವ ನೀರು, ರಸ್ತೆಗಳು ಎಲ್ಲ ಯಾರು ಮಾಡಿದ್ರೆ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಆರ್ಸಿಟಿ ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಇವತ್ತು ಈ ಜಿಲ್ಲೆಯ ನಮ್ಮ ಪಕ್ಷದಿಂದ ಬೆಳೆದು ದೇವೇಗೌಡರಿಗೆ ಹೇಳ್ತಾರೆ ಮುಗಿಸ್ಕೊಂಡು ಅರಸೀಕೆರೆ ಜನ ದೇವೇಗೌಡರೇ ನಿಮ್ಮ ಮತ ಓಟ್ ಹಾಕಲ್ಲ, ದುಡ್ಡು ಕೊಡ್ಬೋದು. ಅರಸೀಕೆರೆ ಜನ, ಈ ಜಿಲ್ಲೆ ಜನ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ದೇವೇಗೌಡರು ಕೂರಿಸ್ಕೊಂಡು ಹಂಗೆಲ್ಲ ಗಿರಾಕಿ ಎಷ್ಟು ಕೊಟ್ಟು 4 ಬಾರಿ ನಮ್ಮನ್ನ ಕರ್ತವ್ಯ ಮಾಡಿದ್ದಾರೆ. ಕ್ರಿಯೆಗೆ ಏನಂತೆ ದೇವೇಗೌಡರು ಯಾರು ಕಣ್ಣೀರು ಹಾಕ್ಸಿದ್ದಾರೆ? ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ಸೋರು. ದೇವೇಗೌಡರು ಕಣ್ಣು ಮುಂದೆ ಅನುಭವಿಸೋ ಕಾಲ ಬರುತ್ತೆ ನೋಡಿ. ನಿಮ್ಮ ಜಿಲ್ಲೆಯ ಈಗ ಸನ್ಮಾನ್ಯ ಎಲ್ಲ ನಮ್ಮ ಮುಖಂಡರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಪತ್ರಿಕಾ ಸ್ನೇಹಿತರಿಗೆ, ಕುಮಾರನವರು ದೇವೇಗೌಡರು ದೀರ್ಘವಾಗಿ ಮಾತಾಡ್ತಾರೆ. ಕುಮಾರನವರು ಈ ಜಿಲ್ಲೆಗೆ ಏನೇನು ಆಗಿದೆ, ರಾಜ್ಯದ ಹೊರತಾಗಿ ಏನೇನು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಕುಮಾರನವರು ಕೇಳೋದಿಷ್ಟೇ, ದೇವೇಗೌಡರು 1 ಲಕ್ಷ ಹೆಣ್ಮಕ್ಳಿಗೆ ಇವತ್ತು ಕೈಗಾರಿಕೆ ತಂದು ಗಾರ್ಮೆಂಟ್ ಫ್ಯಾಕ್ಟರಿ ಮಾಡಿದ್ದಾರೆ. ಅದೇ ರೀತಿ ಕುಮಾರನವರು ಈ ಜಿಲ್ಲೆಗೆ 25,000 ಮಕ್ಕಳಿಗೆ ಕೈಗಾರಿಕೆ ಮಾಡೋ 25,000 ನೌಕರಿಗಳು ಒಂದೇ ಕೆಲಸ ಮಾಡಬೇಕಲ್ಲ. ಇದೇ ಪಕ್ಷದ ಕೆಲಸ ಮಾಡಬೇಕು. ರೈತ ಸಾಲ ಮನ್ನಾ ಮಾಡಿದ ಕುಮಾರನವರು ಈ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯದ ಮೊದಲನೇ ಸ್ಥಾನಕ್ಕೆ ತಗೊಂಡವರಿಗೆ ನಾನು ನಮ್ಮಲ್ಲೇ ಉಂಡು ತಿಂದು ಟಿಕೆಟ್ ಪಡೆದು ಸ್ಪರ್ಧಿಸಿ ನಮ್ಮ ಕಾರ್ಯಕರ್ತರ ಶ್ರಮದಿಂದ ಆಯ್ಕೆಯಾಗಿ ದ್ರೋಹ ಮಾಡಿ ಹೋದರು ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಜನತಾ ಸಮಾವೇಶದಲ್ಲಿ ಮಾತನಾಡುತ್ತಾ, ನಮ್ಮ ಕುಟುಂಬವನ್ನು ಹಾಸನ ಜಿಲ್ಲೆಯಿಂದ ಓಡಿಸುತ್ತೇವೆ ಎಂದು ಸಮಾವೇಶ ಮಾಡಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಇಷ್ಟೆಲ್ಲ ಮಾತನಾಡಲು ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ಎಷ್ಟು ಜನ ಶಾಸಕರು ಆಯ್ಕೆಯಾಗಿದ್ದಾರೆ? ನಮ್ಮಲ್ಲೇ ಉಂಡು ತಿಂದು ಟಿಕೆಟ್ ಪಡೆದು ಸ್ಪರ್ಧಿಸಿ ನಮ್ಮ ಕಾರ್ಯಕರ್ತರ ಶ್ರಮದಿಂದ ಆಯ್ಕೆಯಾದವರು ಹೆತ್ತ ತಾಯಿಗೆ ದ್ರೋಹ ಮಾಡಿ ಹೋದರು. ಹಾಸನ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಬೆಂಗಳೂರಿನವರು, ತುಮಕೂರಿನವರು ಬೇಕೇ? ಇಲ್ಲಿ ನಿಮ್ಮ ಪಕ್ಷದಿಂದ ಆಯ್ಕೆಯಾಗಿರುವವರನ್ನ ಮಂತ್ರಿ ಮಾಡುತ್ತೀರೋ, ನೀರಿಗೆ ಹಾಕುತ್ತೀರೋ ಅದು ನಿಮಗೆ ಬಿಟ್ಟ ವಿಷಯ ಎಂದು ಕಾಂಗ್ರೆಸ್ ನಾಯಕರನ್ನ ಟೀಕಿಸಿದರು. ಟೀಕಿಸಬಹುದು, ಜಿಲ್ಲೆಯಿಂದ ಓಡಿಸ್ತಾರಂತೆ ದೇವೇಗೌಡರ ಕುಟುಂಬವನ್ನ. ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ. ಬಹುಶಃ ದೇವೇಗೌಡರು, ಕುಮಾರಣ್ಣವರು, ರೇವಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆಯಲ್ಲ, ಅದು ಯಾವತ್ತಿಗೂ ಕೂಡ
ನಿಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾದಂಥ ಒಂದು ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಂಬಿದ್ದೇವೆ. ಕೊನೆಗೆ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅಂದರೆ, ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬಳಸಿ ನೀವೇ ಅಳಿಸಿ ಜನಗಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂಥ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ. ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಅಲ್ಲ ರೀ, ನಿಮಗೆ ಹಾಸನ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ ಅಷ್ಟೆಲ್ಲ ಕಾಳಜಿ ಇದ್ರೆ ಹಾಸನ ಜಿಲ್ಲೆಯವರು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳು ಯಾರಪ್ಪ ಮಾಡಿದ್ದೀರಿ? ಬೆಂಗಳೂರವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ತುಮಕೂರು ಜಿಲ್ಲೆಯವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ಹಾಸನ ಸ್ವಾಭಿಮಾನ ಎಲ್ಲಿಗೆ ತಗೊಂಡೋಗಿ ಇಡ್ತಾ ಇದ್ದೀರಪ್ಪ ನೀವು? ಹಾಸನಲ್ಲಿ ಯಾರಿಲ್ವೇ? ಅಲ್ಲ, ಅದು ನಿಮ್ಮ ಪಾರ್ಟಿಗೆ ಬಿಟ್ಟಂತ ವಿಚಾರ. ಆ ಪುಣ್ಯಾತ್ಮ ನೀವು ಮಂತ್ರಿ ಮಾಡ್ತಿರೋ ಅಥವಾ ನೀರಲ್ಲಿ ಬಿಡ್ತಿರೋ ಇನ್ನೊಂದು ಕಡೆ ಚೆಲ್ತಿರೋ ನನಗೆ ಗೊತ್ತಿಲ್ಲ. ನಮಗನ್ಸಿದ ವಿಚಾರ ನಾನು ಮುಂದೆ ಇಟ್ಟಿದ್ದೀನಿ. ಹಾಗಾಗಿ ಒಂದು ಮಾತನ್ನ ಹೇಳ್ತಾರಣ, ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತಿಲ್ಲಿ ಕೂತಿದ್ದಾರೆ. ಕುಮಾರಣ್ಣವ್ರನ್ನ ಪ್ರೀತಿಸ್ತಕ್ಕಂಥ ವರ್ಗ ಇಡೀ ರಾಜ್ಯದಲ್ಲಿ ಒಂದೆಡೆ ಇದ್ರೆ ಹಾಸನ ಜಿಲ್ಲೆನಲ್ಲಿ ಕುಮಾರಣ್ಣನ ನೀವು ಎಷ್ಟು ಆರಾಧಿಸ್ತೀರಾ ಅಂತಕ್ಕಂಥದ್ದನ್ನ ಬಹುಶಃ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ. ಜೆಡಿಎಸ್ ಜನತಾ ಸಮಾವೇಶದಲ್ಲಿ ರ್ಯಾಂಪ್ ಮೂಲಕ ಆಗಮಿಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಜನತಾ ಸಮಾವೇಶದ ವೇದಿಕೆ ಬಳಿ ಆಗಮಿಸಿದ ದೇವೇಗೌಡರು ಗಾಲಿ ಕುರ್ಚಿ ಮೂಲಕ ರ್ಯಾಂಪ್ ಮೇಲೆ ಬಂದು ನೆರೆದಿದ್ದ ಸಹಸ್ರಾರು ಜನರಿಗೆ ಕೈಬೀಸಿ ಹರ್ಷ ವ್ಯಕ್ತಪಡಿಸಿದರು. ಇವರಿಗೆ ಶಾಸಕರಾದ ಎಚ್.ಡಿ. ರೇವಣ್ಣ, ಸ್ವರೂಪ್ ಪ್ರಕಾಶ್, ಸೂರಜ್ ರೇವಣ್ಣ ಸಾಥ್ ನೀಡಿದರು. ಈಗ ಜಾಹೀರಾತು. ಡ್ಯಾಮ್ರೋ ಜನವರಿ 17ರಿಂದ 27ರವರೆಗೆ ಗಣರಾಜ್ಯೋತ್ಸವದ ಮಾರಾಟವನ್ನು ಹೆಮ್ಮೆಯಿಂದ ಘೋಷಿಸುತ್ತದೆ. ನಮ್ಮ ವ್ಯಾಪಕ ಶ್ರೇಣಿಯ ಫರ್ನಿಚರ್ಗಳ ಮೇಲೆ ಅದ್ಭುತ ಕೊಡುಗೆಗಳನ್ನು ಪಡೆಯಿರಿ. ತ್ವರೆ ಮಾಡಿ, ಇಂದೇ ಡ್ಯಾಮ್ರೋಗೆ ಭೇಟಿ ನೀಡಿ. ಡ್ಯಾಮ್ರೋ, ಇಂಟರ್ನ್ಯಾಷನಲಿ ಟ್ರಸ್ಟೆಡ್ ಫರ್ನಿಚರ್. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು, 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು
ವೈದ್ಯಕೀಯ, ಇಂಜಿನಿಯರಿಂಗ್, ಬಿಸಿಎ ಮತ್ತು ಎಂಸಿಎ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ. ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ಕೆಎನ್ಎ ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennarayapattana Road, Holenarasipura. Mobile 9108510737, 9108510735. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ
08172296399. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ನೌಕರರ ವರ್ಗ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿ ಕಲಾ ಮಂಡಳಿ ಸಂಯುಕ್ತಾಶ್ರಯದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ 26ರಂದು ಸಂಜೆ 6:30ಕ್ಕೆ ಹೊನ್ನವಳ್ಳಿ ಗ್ರಾಮದಲ್ಲಿ ದಾನಶೂರ ಕರ್ಣ ಅಥವಾ ಶ್ರೀಕೃಷ್ಣ ರಾಯಭಾರ ಎಂಬ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ HD ಕೃಷ್ಣಮೂರ್ತಿ ತಿಳಿಸಿದರು. ನಾವು ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿನೂತನವಾಗಿ ಒಂದು ರಂಗಭೂಮಿ ಕಲೆಯನ್ನು ಉಳಿಯುವುದಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿ ಹಾಗೂ ನೌಕರ ವರ್ಗದವರು ಸೇರಿ ಒಗ್ಗೂಡಿ ಒಂದು ಪೌರಾಣಿಕ ನಾಟಕವನ್ನು ಮಾಡಬೇಕಂತ ಎಂಬ ಒಂದು ಉದ್ದೇಶವನ್ನು ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುತ್ತೇವೆ. ನಂತರ ನಾವು ಈ ನಾಟಕ ಮಾಡಲಿಕ್ಕೋಸ್ಕರ ದಾನಶೂರ ಕರ್ಣ ಮತ್ತು ಕೃಷ್ಣರಾಯಭಾರ ಎಂಬ ಪೌರಾಣಿಕ ನಾಟಕವನ್ನು ನಾವು ಅಭಿನಯಿಸಲಿದ್ದೇವೆ. 26/1/2026 ಸಂಜೆ 6:30 ಗಂಟೆಗೆ ಸರಿಯಾಗಿ ಮಾಡ್ತೀವಿ. ಇದಕ್ಕೆ ನಾವು ಗೌರವಾನ್ವಿತ ಉಪಸ್ಥಿತಿಯಾಗಿ ಶ್ರೇಯಸ್ ಪಾಟೀಲ್ ಅವರು ಮಾನ್ಯ ಲೋಕಸಭಾ ಸದಸ್ಯರು ಹಾಸನ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಎಂ ಮಂಜೂರ್ ಅವರನ್ನು ಅಧ್ಯಕ್ಷತೆಯನ್ನಾಗಿಸಿಕೊಂಡಿದ್ದೀವಿ. ಹಾಗೂ ಉದ್ಘಾಟನೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ MLC ಆದ ಸ್ವರಾಜ್ ರೇವಣ್ಣರವರನ್ನು ಉದ್ಘಾಟನೆಯಾಗಿ ಹಾಕ್ಕೊಂಡಿದ್ದೀವಿ. ಹಾಗೂ ಕಲೆಯ ಬಗ್ಗೆ ಭಾಷಣವನ್ನು ಮಾಜಿ ಶಾಸಕರು AD ರಾಮಸ್ವಾಮಿ ಅವರನ್ನು ಹಾಕ್ಕೊಂಡಿದ್ದೀವಿ. ಮತ್ತು ನಮ್ಮೂರನಾರವಾದ ಪ್ರಗತಿಪರ ರೈತರು, ಆಮೇಲೆ ಅವರು ಹಾಲಿ ನಮ್ಮ ಹೊನ್ನವಳ್ಳಿ ಅವರಿಗೆ ಶಿವರಮೇಶ್ ಅವರನ್ನು ಕೂಡ ಈ ನಾಟಕವನ್ನು ಆಹ್ವಾನವನ್ನು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಣೇಶ್ ವೇಲಾಪುರಿ, ಸದಸ್ಯ ಧರ್ಮಪ್ಪ ಹಾಗೂ ನೌಕರ ಕೇಶವ ಉಪಸ್ಥಿತರಿದ್ದರು. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಅಡಿಯಲ್ಲಿ ನಿಟ್ಟೂರು ಗ್ರಾಮ ಪಂಚಾಯಿತಿಗೆ ವಿಲೀನಗೊಳಿಸಲು ಹೊರಟಿರುವ ಯಲಗುಂದ ಸರ್ಕಾರಿ ಶಾಲೆಯನ್ನು ಉಳಿಸಲು AIDSO ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ AIDSO ಅಧ್ಯಕ್ಷೆ ಚೈತ್ರ ಮತ್ತು ಸುಷ್ಮಾ ಮಾತನಾಡಿ, ಒಂದು ಬಾರಿ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆ ಮುಚ್ಚಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮತ್ತೆ ಶಾಲೆ ತೆರೆಯಲು ಸಾಧ್ಯವಿಲ್ಲ. ಒಂದೇ ಒಂದು ಮಗು ಇದ್ದರೂ ಆ ಮಗುವಿಗೆ ಶಾಲೆ ಇರಬೇಕು, ಒಬ್ಬ ಶಿಕ್ಷಕರನ್ನ ನೇಮಕ ಮಾಡಬೇಕು. ಒಂದೇ ಒಂದು ಮಗು ಇದ್ದರೂ ಶಾಲೆ ಮುಚ್ಚಲ್ಲ ಎಂಬ ಹೇಳಿಕೆ ನೀಡಿರುವ ಮಧು ಬಂಗಾರಪ್ಪ ಅವರು ತಮ್ಮ ಮಾತನ್ನ ಉಳಿಸಿಕೊಳ್ಳಬೇಕು. ಈಗಾಗಲೇ ರಾಜ್ಯಾದ್ಯಂತ KPS ಮ್ಯಾಗ್ನೆಟ್ ಯೋಜನೆ ವಿರೋಧಿಸಿ ಪೋಷಕರ ಪ್ರತಿಭಟನೆಗಳು ನಡೆಯುತ್ತಿವೆ. ಈ ಯೋಜನೆ ಅಡಿಯಲ್ಲಿ 40,000 ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ಸರ್ಕಾರದ ನಡೆ ಖಂಡನೀಯ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಇಲ್ಲ ಎಂದು ಸರ್ಕಾರ ಹೇಳುತ್ತಿರುವುದು ಶುದ್ಧ ಸುಳ್ಳು. ರಾಜ್ಯದಲ್ಲಿ 37 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ. ಕರ್ನಾಟಕದ ಜನತೆ ಈ ನೀತಿ ವಿರುದ್ಧ ಗಟ್ಟಿಯಾಗಿ ಹೋರಾಟ ಮಾಡಬೇಕಿದೆ ಹಾಗೂ ಈ ಊರಿನ ಸರ್ಕಾರಿ ಶಾಲೆ ಉಳಿಸಲು ಊರಿನ ಗ್ರಾಮಸ್ಥರು ಮುಂದಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಾದ ಆಶಿಕ್, ಬಸವರಾಜು, ಚಂದ್ರಶೇಖರ್, ದಿನೇಶ್, ಜಗದೀಶ್ ಇನ್ನಿತರರು ಹಾಜರಿದ್ದರು. ಹಾಸನ ನಗರದಲ್ಲಿ ಬಿರ್ಲಾ ಓಪಸ್ ಪೇಂಟ್ ಅವರ ಪ್ರಪ್ರಥಮ ಫ್ರಾಂಚೈಸಿ ಸ್ಟೋರ್ ಉಮಾ ಮಹೇಶ್ವರಿ ಎಂಟರ್ಪ್ರೈಸಸ್ ಗಾಂಧಿ ಬಜಾರ್ನಲ್ಲಿ ಆರಂಭಗೊಂಡಿದೆ. ದೇಶಾದ್ಯಂತ ಹೆಚ್ಚು ಪ್ರಚಲಿತವಿರುವ ಬಿರ್ಲಾ ಓಪಸ್ ಪೇಂಟ್ನವರ ಪ್ರಪ್ರಥಮ ಫ್ರಾಂಚೈಸಿ ಸ್ಟೋರ್ ಉಮಾಮಹೇಶ್ವರಿ ಎಂಟರ್ಪ್ರೈಸಸ್ ಅನ್ನು ಹಾಸನದ ಗಾಂಧಿ ಬಜಾರ್ನಲ್ಲಿ ಆರಂಭಿಸಿದ್ದು ಶಾಸಕ HP ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿದರು. ಇವರೊಂದಿಗೆ ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ವಾಸುದೇವ ಉಪಸ್ಥಿತರಿದ್ದರು. ಬಿರ್ಲಾ ಓಪಸ್ ಪೇಂಟ್ನವರ ಪ್ರಪ್ರಥಮ ಫ್ರಾಂಚೈಸಿ ಸ್ಟೋರ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸ್ವರೂಪ್, ಇಂತಹ ಪೇಂಟ್ ಮಳಿಗೆಯನ್ನು ಉದ್ಘಾಟಿಸುತ್ತಿರುವುದಕ್ಕೆ ಸಂತೋಷವಾಗಿದೆ. ಈ ಎಲ್ಲ ಹಾಸನದ ಜನತೆ ಸ್ಟೋರ್ನ ಉಪಯೋಗವನ್ನು ಪಡೆದು ಸದುಪಯೋಗ ಪಡೆದುಕೊಳ್ಳಿ ಹಾಗೂ ಸ್ಟೋರ್ ಮಾಲೀಕರಾದ ಧರ್ಮರಾಜ್ ಮತ್ತು ಶ್ರುತಿ ಅವರಿಗೆ ಶುಭಾಶಯಗಳನ್ನು ಕೋರಿದರು. ಬಿರ್ಲಾ ಓಪಸ್ ಪೇಂಟ್ನ ಸೌತ್ ಝೋನಿನ ಬಿಸಿನೆಸ್ ಹೆಡ್ ಸತೀಶ್ ಅಯ್ಯರ್ ಮಾತನಾಡಿ, ಹಾಸನದಲ್ಲಿ ಉಮಾಮಹೇಶ್ವರಿ ಎಂಟರ್ಪ್ರೈಸಸ್ ನಮ್ಮ ಪ್ರಥಮ ಫ್ರಾಂಚೈಸಿ ಸ್ಟೋರ್ ಆಗಿದ್ದು ಧರ್ಮರಾಜ್, ಶ್ರುತಿ ಈ ಸ್ಟೋರ್ ಅನ್ನು ಆರಂಭಿಸಿರುವುದಕ್ಕೆ ತುಂಬಾ ಸಂತೋಷವಾಗಿದೆ. ಈ ಸ್ಟೋರಿನಲ್ಲಿ ಎಲ್ಲಾ ತರಹದ ಪ್ರಾಡಕ್ಟ್ಗಳಿದ್ದು ನಮ್ಮಲ್ಲಿ ಫುಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದ್ದು ಎನಾಮಲ್, ಲಕ್ಸುರಿ, ಪ್ರೀಮಿಯರ್, ಎಕಾನಮಿ ಪೇಂಟ್ಗಳು ಇಲ್ಲಿ ಲಭ್ಯವಿದೆ ಎಂದು ತಿಳಿಸಿದರು. ಪ್ರತಿಷ್ಠಿತವಾದ ಸಂಸ್ಥೆ ಬಿರ್ಲಾ ಓಪಸ್ ಪೇಂಟ್ಸ್ ಅನ್ನೊಂದು ಶಾಖೆ ನೂತನವಾಗಿ ಹಾಸನ ನಗರದ ಗಾಂಧಿ ಬಜಾರ್ನಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಹಾಸನದ ಸಮಸ್ತ ಜನತೆ ಏನು ಪೇಂಟ್ಸ್ನ ಒಂದು ಶಾಖೆ ಇವತ್ತು ತೆರೆದಿದೆ. ನನ್ನ ಸ್ನೇಹಿತರಂಥ ಧರ್ಮರಾಜ್ ಅವರು ಮತ್ತೆಲ್ಲ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಂಥ ವಾಸಣ್ಣನವರು ಎಲ್ಲರೂ ಕೂಡ ಇವತ್ತು ಒಂದು ಲೋಕಾರ್ಪಣೆ ಮಾಡಿದ್ದಾರೆ. ಇದೊಂದು ಭಾಳ
ದೊಡ್ಡ ಮಟ್ಟದ ಒಂದು ಸಂಸ್ಥೆ. ಪೇಂಟ್ಸಲ್ಲೂ ಕೂಡ ಇದು ತನ್ನದೇ ಆದಂಥ ಒಂದು ಇದನ್ನು ಛಾಪನ್ನು ಮೂಡಿಸಿದ ಬಿರ್ಲಾ ನಮ್ಮ ಒಪ್ಪಸ್ ಸಂಸ್ಥೆ. ಈ ಒಂದು ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಇದೇ ನಮ್ಮ ಸ್ನೇಹಿತರಾದ ಧರ್ಮರಾಜ್ ಅವರು ಇದೇ ಥರ ಶಾಖೆನ ಎಲ್ಲ ಇನ್ನೂ 100 ಶಾಖೆಗಳನ್ನ ಹಾಸನ ಜಿಲ್ಲೆಯಲ್ಲಿ ತೆರಲಿ ಅಂತ ನಾನು ಕೂಡ ಭಗವಂತನ ಪ್ರಾರ್ಥಿಸಿ ನಮ್ಮ ಸ್ನೇಹಿತರಾದ ಧರ್ಮರಾಜ್ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. I think we are happy to launch our first Birla Opus franchisee in state of city of Hassan, and we are very, very happy to collaborate with Mr. Dharmaraju and Ms. Shruti madam. In collaboration with them, I think we have a huge potential in the market of Hassan, and we have full range of products available. Any customer want to paint their house, we have enamels, wood finishes, we have emulsions, luxury, premium, economy. We have all range of products from colors, palettes, everything. Please come down and have a visit. This is gonna be one of your lifetime experience of making your house. If you want to make a house, the only place that you have to reach is Uma Maheshwari, and that's Hassan for all of you. ನಾವು ಹಾಸನಲ್ಲಿ ಹೊಸ ಬಿರ್ಲಾ ವಾಪಸ್ ಪೇಂಟ್ಸನ್ನ ಓಪನ್ ಮಾಡಿದ್ದೀವಿ. ಇದು ಕಂಪನಿ ಸ್ಟೋರ್ ಟೈಪ್ ಆಗಿದೆ. ನಮ್ಮಲ್ಲಿ ಬನ್ನಿ, ನಾವು ಡಿಸ್ಕೌಂಟ್ ಹಾಕಿ ಒಳ್ಳೆ ರೇಟಲ್ಲಿ ಮತ್ತು ಕಸ್ಟಮರ್ಸ್ಗೆ ನಾವು ಗುಡ್ ಸರ್ವಿಸ್ ಕೊಟ್ಟು ಗೈಡೆನ್ಸ್ ಕೊಟ್ಟು ಮಿಸ್ಲೀಡ್ ಮಾಡಲ್ಲ. ನಾವು ನಿಮ್ಮಲ್ಲಿ ಕೂರಿಸಿ ತೋರಿಸಿ ಮನೆ ನಿಮ್ದು ಹೇಗೆ ಆಕರ್ಷಕ ಇದೆ ಆ ಥರ ತೋರಿಸಿ ಇದು ಮಾಡ್ತೀವಿ. ನಾವು ನಮ್ಮ ಮೇಲೆ ನಂಬಿಕೆ ಇಡಿ, ನಾವು ನಿಮ್ಮ ಮೇಲೆ ನಂಬಿಕೆ ಇಡ್ತೀವಿ. ನಿಮ್ಮ ಮನೆ ನಾವು ಸುಂದರವಾಗಿ ಇಡ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿಮ್ಮ ಆಟ ನಡೆಯುವುದಿಲ್ಲ. HD ಕುಮಾರಸ್ವಾಮಿ ನೇತೃತ್ವದಲ್ಲಿ JDS ಇನ್ನೂ ಪ್ರಬಲವಾಗಿದೆ. 93ರ ಹರಿಯದಲ್ಲೂ ಹೋರಾಟದ ಹಾದಿ ಬಿಡದ HD ದೇವೇಗೌಡರ ಘರ್ಜನೆ. ರಾಜ್ಯ ಸಂಪತ್ಭರಿತವಾಗಿದೆ, ಆದರೆ ರಾಜ್ಯದಲ್ಲಿ ಬ್ರೋಕರ್ಗಳ ಆಡಳಿತ ನಡೆಯುತ್ತಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕುಟುಂಬವನ್ನ ಮುಗಿಸುತ್ತೇವೆ ಎನ್ನುವವರ ಕನಸು ನನಸಾಗುವುದಿಲ್ಲ. ರಾಜಕೀಯ ದ್ವೇಷದಿಂದ ಕೇಸ್ ಹಾಕಿ ಹೆದರಿಸಲು ಸಾಧ್ಯವಿಲ್ಲ. ಮಾಜಿ ಸಚಿವ HD ರೇವಣ್ಣ ಹೇಳಿಕೆ. ನಮ್ಮಲ್ಲೇ ಉಂಡು ತಿಂದು ಟಿಕೆಟ್ ಪಡೆದು ಸ್ಪರ್ಧಿಸಿ ನಮ್ಮ ಕಾರ್ಯಕರ್ತರ ಶ್ರಮದಿಂದ ಆಯ್ಕೆಯಾಗಿ ದ್ರೋಹ ಬಗೆದು ಹೋದರು. JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.